ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ. ಅದರಿಂದ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಈ ಥರ ಕೂಡ ನೀವು ನ್ಯಾಚುರಲ್ ಆಗಿರುವಂಥದ್ದೆಲ್ಲ ಬಳಸ್ತಾ ಬಂದರೆ ನಿಮ್ಮ ಕೂದಲು ಬಿಳಿ ಕೂದಲು ಕಪ್ಪು ಆಗುತ್ತೆ ಸ್ನೇಹಿತರೆ. ಹಾಗೆ ಕೂದಲು ಕೂಡ ಗ್ರೋತ್ ಆಗುತ್ತೆ, ತಲೆ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ. ಅದು ಯಾವ ಥರ ಬಳಸ್ಕೋಬೋದು, ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಕಿ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿಕೊಂಡು ಹೋಗಿ. ಬಿಳಿ ಕೂದಲು ಸಮಸ್ಯೆ ಆದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ನಾನು ಕಬ್ಬಿಣದ ಕಡೆ ತೊಗೊಂಡಿದ್ದೀನಿ. ನೀವೇನೇ ಮಾಡಿದ್ರೂ, ತಲೆಗೆ ಹಚ್ಚುವಂಥದ್ದು ಯಾವುದೇ ಮಾಡಿದ್ರೂ ಕೂಡ ಕಬ್ಬಿಣದ ಕಡೆ, ಕಬ್ಬಿಣದ ಹಂಚು ತೊಗೊಲೇಬೇಕಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಇದರಲ್ಲಿರುವಂಥ ಕಬ್ಬಿಣದ ಅಂಶ ನಮ್ಮ ತಲೆಗೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ನೀವೇನೇ ತೊಗೊಂಡ್ರೂ ಕೂಡ ಕಬ್ಬಿಣದ ತೊಗೊಳ್ಳಿ. ಯಾಕಂದರೆ ಕಬ್ಬಿಣದ ಅಂಶದಲ್ಲಿ ಬಿಟ್ಕೊಳ್ಳುತ್ತೆ, ಅದಕ್ಕೆ ನಮ್ಮ ನ್ಯಾಚುರಲ್ ಕೂದಲಿಗೆ ಕಲರ್ ಕೂಡ ಸಿಗುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲಿ, ಕಬ್ಬಿಣದ ಕಡೆ, ಕಬ್ಬಿಣದ ಹಂಚು ಇರಲೇಬೇಕು ಸ್ನೇಹಿತರೆ. ಇದರಿಂದನೇ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಒಂದು ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನು ಕಬ್ಬಿಣದ ಕಡೆ ತಗೊಂಡಿದ್ದೀನಿ. ಈ ಥರ ನಿಮ್ಮ ಮನೇಲಿದ್ದರೆ ಖಂಡಿತವಾಗಿ ತಗೊಳ್ಳಿ. ಇಲ್ಲಾಂದರೆ ನಾರ್ಮಲಿ ಮಾಡ್ಕೋಬೋದು, ಅದಕ್ಕೆ ಇಷ್ಟು ರಿಸಲ್ಟ್ ಮತ್ತೆ ಅದರಲ್ಲೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾವಾಗ ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಕಬ್ಬಿಣದ ಕಡೆಯಲ್ಲಿ ನೀರು ಹಾಕ್ತಾರೆ, ನೀರು ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋವಂಥದ್ದು. ಹಾಗೆ ನಮಗೆ ಈ ರೀತಿ ರಿಸಲ್ಟ್ ಸಿಗಬೇಕಂದ್ರೆ ಕಬ್ಬಿಣದ ಬಾಣಲಿ ಇರಲೇಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು, 1.5 ಸ್ಪೂನಷ್ಟು ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದು ಟೀ ಪುಡಿ ನಿಮ್ಮ ಮನೇಲಿ ಯಾವುದೇ ಇರಲಿ ತೊಗೋಬೋದು. ನಿಮ್ಗೆ ಯಾವುದು ನೀವು ಯೂಸ್ ಮಾಡ್ತೀರಾ ಟೀ ಮಾಡೋದಕ್ಕೆ ಅದು ತೊಗೊಂಡ್ಬಿಡಿ. ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ನೀರಲ್ಲಿ ಕುದಿಯೋಕ್ಕೆ ಬಿಡೋಣ. ಈ ಟೀ ಪುಡಿ ಕುದೀತಾ ಕೆಂಪು ಆಗ್ತಾ ಬರುತ್ತೆ. ಎಲ್ಲರ ಮನೇಲಿ ಕೂಡ ಟೀ ಕುದಿಸ್ತಿರೋ ಗೊತ್ತಿರುತ್ತೆ. ಟೀ ಪುಡಿ ಕುದೀತಾ ಕೆಂಪು ಆಗ್ತಾ ಬರುತ್ತೆ. ಆ ರೀತಿ ಸ್ವಲ್ಪ ಕೆಂಪುಗಾಗಬೇಕು, ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತೊಗೊಳ್ತೀನಿ. ನ್ಯಾಚುರಲ್ ಆಗಿರುವಂಥದ್ದು ಮನೇಲಿರುವಂಥದ್ದೇ ನಾವು ಈ ರೀತಿ ಎಲ್ಲನೂ ಕೂಡ ಹಚ್ತಾ ಬಂದರೆ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಸಿಗುತ್ತೆ. ಇವಾಗ ಇದು ಕೆಂಪುಗಾಗಿರೋದು. ಹಾಗೆ ಕೆಂಪುಗಾದ್ಮೇಲೆ ಅದಕ್ಕೆ ಮತ್ತೊಂದು ಏನು ಹಾಕ್ತಾಯಿದ್ದೀನಿ, ನೆಸ್ಕೆಫೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ನೆಸ್ಕೆಫೆ ಕಾಫಿ ಹಾಕ್ತಾಯಿದ್ದೀನಿ. ಅದು ಕೂಡ 2 ರೂಪೀಸ್ ಸಿಗುತ್ತಲ್ಲ, ಅಷ್ಟೇ ತೊಗೊಂಡ್ಬಿಡಿ. ಅದು ಕೂಡ ಹಾಕಿ ಮತ್ತೊಂದು ಸರ್ತಿ ಸ್ವಲ್ಪ ಕಲಿಸ್ಕೊಂಡ್ಬಿಡಿ. ಇವಾಗ ನೋಡಿ, ಕುದ್ದು ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇರೋದಂತ ಈ ರೀತಿ ನೋಡ್ತಾ ಇರ್ಬೋದು. ಸಣ್ಣ ಉರಿ ಇಟ್ಕೊಂಡೆ ಈ ರೀತಿ ಕುದಿಸ್ತಾ ಇರಿ. ಇವಾಗ 1-2 ನಿಮಿಷ ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಹೀನಾ ಮೆಹಂದಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಹೀನಾ ಮೆಹಂದಿ ಪೌಡ್ರ್ ಹಾಕ್ಕೋಬೇಕು. ಈ 1-2-3 ಸ್ಪೂನಷ್ಟು ಕೂಡ ನೀವು ನೀರು ಎಷ್ಟು ಇದೆಯಲ್ಲ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫಸ್ಟಿಗೆ. ಇವಾಗ ನೋಡಿ, 1-2 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ನಾನು ಅಳತೆ ಏನು ಮಾಡಿಲ್ಲ, ಹಾಗೆ ಹಾಕಿರೋದು. ನಿಮಗೆ ತಲೆಯಲ್ಲಿ ಕೂದಲು ಎಷ್ಟಿದೆ ನೀವು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೋದು. ಇವಾಗ ಇದು ಗಟ್ಟಿಯಾಗಿರೋದಲ್ವ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರ್ತೀನಿ. ನಮಗೆ ಯಾವ ರೀತಿ ಮೆಹಂದಿ ರೆಡಿ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಕಲಿಸ್ತಾನೆ ಇರಬೇಕು. ಮತ್ತು ನೋಡ್ತಾ ಇರ್ಬೋದು, ಹೀನಾ ಮೆಹಂದಿ ಪುಡಿ ಹಾಕಿರ್ತೀವಿ, ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಲರ್ ಕೊಡುತ್ತೆ ಸ್ನೇಹಿತರೆ. ನೀವು ಇದರಲ್ಲಿ ಅವಲಾ ಮೆಹಂದಿ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ ನೆಲ್ಲಿಕಾಯಿ ಮೆಹಂದಿ ಪುಡಿ, ಓನ್ಲಿ ನಾನು ಹೀನಾ ಮೆಹಂದಿ ಪುಡಿ ಹಾಕಿದ್ದೀನಿ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಹಾಗೆ ನೀರು ಹಾಕಿ ಕಲಿಸ್ತಾನೆ ಇರಬೇಕು. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ರೀತಿ ಕಲಿಸ್ತಾ ಇರಿ. ಈ ರೀತಿ ಮೆಹಂದಿ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ತಾ ಇರ್ತೀವಿ ಅಲ್ವ, ಅದು ಒಂಥರ ಅದು ನೋಡಿ, ನಾವು ಫಸ್ಟಿಗೆ ನಾವು ಟೀ ಪುಡಿ ಹಾಕಿದ್ದೀವಿ ಮತ್ತು ನೆಸ್ಕೆಫೆ ಹಾಕಿದ್ದೀವಿ, ಎಲ್ಲನೂ ಕೂಡ ಹಾಕಿರ್ತೀವಿ. ಅದು ಕಲರು ಕೂಡ ಇದರಲ್ಲಿ ಬಿಟ್ಕೊಳ್ತಾ ಬರಬೇಕು. ಅಲ್ಲಿವರೆಗೂ ನಾವು ಇದು ಕುದಿಸ್ತಾನೇ ಇರಬೇಕು. ಇವಾಗ ನೋಡಿ, ನಾನು ಮೆಹಂದಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಕುದಿಸ್ಕೊಂಡು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ 8 ಗಂಟೆಗಳ ಕಾಲ, ಇಲ್ಲಾಂದ್ರೆ 4 ಗಂಟೆಗಳ ಕಾಲ ಬಿಡಬೇಕು. 4 ಗಂಟೆಗಳಾದಮೇಲೆ ನೋಡಿ, ಈ ರೀತಿ ಕಪ್ಪು ಆಗ್ತಾ ಬರುತ್ತೆ. ಸೈಡಿಗೆಲ್ಲ ಕಪ್ಪಗಾಗಿರೋದು, ಮೆಹಂದಿ ಕೂಡ ಸ್ವಲ್ಪ ಕಪ್ಪಗಾಗಿರೋದು ಕಾಣಿಸ್ತಾ ಇರ್ಬೋದು. ನೀವು ಇದು ರಾತ್ರಿ ಇಡೀ ಮಾಡಿ ಇಟ್ಕೊಂಡು ಬೆಳಗ್ಗೆ ಹಚ್ಕೊಂಡ್ರೆ ಇನ್ನೂ ಪೂರ್ತಿ ಕಪ್ಪಗಾಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಕೊಡಬೇಕಂದ್ರೆ ನೀವು ಈ ರೀತಿ ರೆಡಿ ಮಾಡಿ ರಾತ್ರಿ ಇಡಬೇಕು. ಬೆಳಗ್ಗೆ ಹೊತ್ತಿಗೆ ನಿಮ್ಮ ತಲೆಗೆ ಹಚ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ವಿಡಿಯೋದಲ್ಲಿ. ಇದು ಆಲ್ಮೋಸ್ಟ್ 8 ಗಂಟೆಗಳಿಂದ 4 ಗಂಟೆಗಳ ಕಾಲ ಅಷ್ಟೇ ಬಿಟ್ಟಿದ್ದೀನಿ. ಸೈಡಿಗೆಲ್ಲ ಕಪ್ಪಗಾಗಿರೋದು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ಇನ್ನೂ ಕೂಡ ಜಾಸ್ತಿ ಹೊತ್ತು ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ ಯಾವ ರೀತಿ ಕಲರ್ ಬರುತ್ತೆ ಅಂತ ಅದು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ನೀವು ಕೂಡ. ನಾನು ಇನ್ನೊಂದು ಏನಂದರೆ ರಾತ್ರಿ ಮಾಡಿ ಇಟ್ಕೊಂಡೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ಕಪ್ಪಗಾಗಿರೋವಂಥದ್ದು.
ಈ ರೀತಿ ನೋಡಿ ನಮಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಕೆಮಿಕಲ್ ಏನು ಬಳಸಬಾರ್ದು ಅಂದರೆ, ಈ ರೀತಿ ನಾವು ಕಬ್ಬಿಣದ ಬಾಂಡೆಯಲ್ಲಿ ಮಾಡಿದ್ವಿ ಅಂದರೆ ನಮಗೆ ಈಗ ನೋಡಿ ನ್ಯಾಚುರಲ್ ಆಗಿರುವಂಥ ಕಲರ್ ಕೂಡ ಸಿಗುತ್ತೆ, ನಮಗೆ ಒಳ್ಳೆಯದು ನೋಡಿ. ಯಾಕಂದರೆ ಕೆಮಿಕಲ್ ಇರುವಂಥದ್ದು ಬಳಸ್ತಾ ಬಂದರೆ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಮತ್ತು ನಮ್ಮ ಹೇರಿಗೂ ಕೂಡ ಒಳ್ಳೆಯದಲ್ಲ, ನಮ್ಮ ಶರೀರಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಈ ಥರ ನೀವು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ಹಚ್ತಾ ಬರ್ಬೋದು ನೋಡಿ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರೋದಂತ ಅಂದ್ಕೊಂಡ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೆರೆಸ್ಕೊಂಡು ನೀವು ಕಲಿಸ್ಕೊಂಡು ತಲೆಗೆ ಹಚ್ಕೋಬೋದು. ನೋಡಿ ಎಷ್ಟು ಕಪ್ಪು ಆಗಿರೋದು ಸ್ನೇಹಿತರೆ, ನೋಡ್ತಾ ಇರ್ಬೋದಲ್ವಾ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಈ ಥರ ನೀವು ಹೇರ್ ಪ್ಯಾಕಿಗೆ ಒಳ್ಳೆಯದು, ಈ ರೀತಿ ನೀವು ಟ್ರೈ ಮಾಡಿ ಹಚ್ಕೊಂಡು ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ತಲೆ ಸ್ನಾನ ಮಾಡಿದ್ರೆ ಸಾಕು ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ನಿಮ್ಮ ಕೂದಲು ಕಪ್ಪುಗಾಗ್ತಾ ಬರುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ತಲೆ ಕೂದಲು ಎಷ್ಟಿದೆ ಅಷ್ಟು ನೋಡಿಕೊಂಡು ಜಾಸ್ತಿ ಕೂಡ ಕಲಸಿ ಇಟ್ಕೋಬೋದು. ನೋಡಿ ಎಷ್ಟು ಕಬ್ಬಿಣದ ಬಾಣಲೆಯಲ್ಲಿ ಇಡ್ತೀವಿ ಅಷ್ಟಕ್ಕೆ ನೋಡ್ತಾ ಇರ್ಬೋದು ಕಪ್ಪುಗಾಗ್ತಾ ಬರುತ್ತೆ. ನೀವು 2 ದಿವಸ ಕೂಡ ಇಟ್ಟರು ಏನು ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕಪ್ಪುಗಾಗ್ತಾ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕಿ ಕಲಸಿ ಮತ್ತೆ ಇಡಬೇಕಾಗುತ್ತೆ. ಈ ರೀತಿ ನೀವು ನ್ಯಾಚುರಲ್ ಆಗಿರುವಂಥ ಕಲರ್ ಬೇಕಂದರೆ ಈ ರೀತಿ ಖಂಡಿತವಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ ಬೇಕಂದರೆ ಖಂಡಿತ ಈ ಥರ ಟ್ರೈ ಮಾಡ್ಬೋದು. ಇವಾಗ ನೋಡಿ ನಾನು ನೀರು ಹಾಕಿ ಇನ್ನೊಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ, ಯಾಕಂದರೆ ಗಟ್ಟಿಯಾಗಿರೋದಲ್ವಾ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ ಬರ್ತಾ ಇರೋದಂತ. ಈ ಥರ ನಮಗೆ ಯಾವುದು ಕೂಡ ಹೇರ್ ಪ್ಯಾಕಿಗೆ ಕೆಮಿಕಲ್ ಬಳಸದೇ ಮಾಡಿರುವಂಥ ಈ ಹೇರ್ ಪ್ಯಾಕ್ ನೋಡಿ, ನನ್ನ ಕೈಯಲ್ಲಿ ಕೂಡ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು. ವಾವ್, ಕೆಂಪುಗೆ ಮಾತ್ರ ನೋಡ್ತಾ ಇರ್ಬೋದು. ನಾವು ಅದರಲ್ಲಿ ಕಾಫಿ ಪೌಡ್ರ್ ಹಾಕಿದ್ದೀವಿ, ಹಾಗೆ ನಾವು ಟೀ ಪುಡಿ ಹಾಕಿದ್ದೀವಿ. ಒಂಥರ ಕೆಂಪು ನಮ್ಮ ಕೂದಲಿಗೆ ಶೈನಿಯಾಗಿ ಕೊಡುವಂಥ ಈ ರಿಸಲ್ಟ್ ನೋಡಿ. ಇಷ್ಟ ಇದ್ದರೆ ಹಚ್ಕೊಂಡು ಟ್ರೈ ಮಾಡಿ ನೋಡಿ. ಖಂಡಿತವಾಗಿ ನ್ಯಾಚುರಲ್ ಆಗಿರೋಂಥ ಮಾಡಿರೋದು. ಮಕ್ಕಳಿಗೂ ಕೂಡ ಹಚ್ಬೋದು, ದೊಡ್ಡವರಿಗೂ ಕೂಡ ಹಚ್ಬೋದು, ಏಜ್ ಆದವರಿಗೂ ಕೂಡ ಹಚ್ಬೋದು, ಎಲ್ರಿಗೂ ಕೂಡ ಹಚ್ಕೋಬೋದು ನೋಡಿ ಸ್ನೇಹಿತರೆ. ಈ ಥರ ನೀವು ಕೂಡ ಹೇರ್ ಪ್ಯಾಕ್ ಬಳಸ್ತಾ ಬಂದುಬಿಡಿ, ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಆಗ್ತಾ ಬರುತ್ತೆ ನೋಡಿ. ಹಾಗಿದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋಂಥ ಈ ಹೇರ್ ಪ್ಯಾಕಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿದ್ರೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾರಿಗೆ ಇಷ್ಟ ಇರುತ್ತೆ ಅವ್ರು ಮಾತ್ರ ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.